ಕಲರ್ ಥೆರಪಿ ಅನ್ನೋದು ಬೇರೆ ಸಿಸ್ಟಮ್ ಅಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಆಯುರ್ವೇದ. ನೀವು ಹಸಿರು ಸೊಪ್ಪು ತರಕಾರಿ ಎಷ್ಟು ತಿಂತಾ ಹೋಗ್ತಿರೋ ಲಿವರ್ ಫಂಕ್ಷನಿಂಗ್ ಅಷ್ಟು ಬೆಟರ್ ಇರುತ್ತೆ. ಫುಡ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಅಲ್ಲಿ ಕಲರ್ ತುಂಬಾ ಮ್ಯಾಟರ್ ಆಗುತ್ತೆ. ಎನರ್ಜಿ ಹಾಗೇ ಇರಬೇಕು, ನೀವು ಚೆನ್ನಾಗಿರ್ಬೇಕಂದ್ರೆ ಆಹಾರನ ಚೇಂಜ್ ಮಾಡ್ಕೊಳ್ಳೇಬೇಕು. ನಮ್ಮ ಅನ್ನನ ಊಟ ಮಾಡಿದ್ರೆ ನಿಮ್ಗೆ 10 hours ಎನರ್ಜಿ ಇರುತ್ತೆ. ಜನ ಚೂರ್ ಲಾಸ್ ಆದ್ರೆ ಸಾಕು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಮೈಂಡು, ದೈಹಿಕ ಶ್ರಮ, ಆಹಾರ, ಈ ಮೂರನ್ನ ನೀವು ಸರಿಯಾಗಿ ಇಟ್ಕೊಂಡ್ರೆ 90 ವರ್ಷ ಯಾವ ಡಾಕ್ಟ್ರು ನಿಮ್ಮನ್ನು ಮಾತಾಡ್ಸಲ್ಲ. As you said, color therapy is not a new thing. ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು. ಬಟ್ ಈಗ ಆಯುರ್ವೇದಕ್ಕಾಗಲಿ ಅಥವಾ ನ್ಯಾಚುರೋಪತಿಗಾಗಲಿ ಅದಕ್ಕೆ ಸಿಕ್ಕಂತಹ ರೆಕಗ್ನಿಷನ್ ಇನ್ನು ಕಲರ್ ಥೆರಪಿಗೆ ಯಾಕೆ ಸಿಕ್ಕಿಲ್ಲ? ಕಲರ್ ಥೆರಪಿ ಅನ್ನೋದು ಬೇರೆ ಸಿಸ್ಟಮ್ ಅಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಆಯುರ್ವೇದ. ಅದನ್ನು ಕೊರೋಮೊಥೆರಪಿ ಅಂತ ನ್ಯಾಚುರೋಪತಿನಲ್ಲಿ ಮಾಡ್ತಿದ್ದಾರೆ. ಓಕೆ, ಪ್ರತಿಯೊಂದು ಆಹಾರನ ಸಜೆಸ್ಟ್ ಮಾಡಬೇಕಂದ್ರೆ ಆಯುರ್ವೇದದಲ್ಲಿ ಇಟ್ಸ್ ಬೇಸ್ಡ್ ಆನ್ ಕಲರ್ಸ್. ಇತ್ತಿನ್ನಿ ಹತ್ತಿನ್ನಿ ಹೇಳ್ತಾರಲ್ವಾ, ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಕಲರ್ಸ್ ಓನ್ಲಿ. ಒಂದೊಂದು ಆರ್ಗನ್ಗೂ ಒಂದೊಂದು ಕಲರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಟು ಸ್ಟ್ರೆಂಥನ್ ಯುವರ್ ಲಿವರ್, ಗ್ರೀನ್ ಕಲರ್. ನೀವು ಹಸಿರು ಸೊಪ್ಪು ತರಕಾರಿ ಎಷ್ಟು ತಿಂತಾ ಹೋಗ್ತಿರೋ ಲಿವರ್ ಫಂಕ್ಷನಿಂಗ್ ಅಷ್ಟು ಬೆಟರ್ ಇರುತ್ತೆ. ಅದಕ್ಕೆ ಯಾರಿಗಾದ್ರೆ ಲಿವರ್ ಡೌನ್ ಆದರೆ, ಜಾಂಡೀಸ್ ಆದರೆ ಇದು ಕೊಡ್ತಾರೆ, ನೆಲನಲ್ಲಿ ಇದು ಕಷಾಯ ಕೊಡ್ತಾರೆ. ಓಕೆ, ಸೊ ಹಾಗಾಗಿ ಪ್ರತಿಯೊಂದು ಡಿಸೀಸಸ್ಸಲ್ಲೂ ನಾವೊಂದು ಹರ್ಬಲ್ನ ಸೆಲೆಕ್ಟ್ ಮಾಡ್ಕೋಬೇಕು, ಒಂದು ಫುಡ್ಡು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಅಲ್ಲಿ ಕಲರ್ ತುಂಬ ಮ್ಯಾಟ್ರ್ ಆಗುತ್ತೆ. ವಿ ಗಿವ್ ಮೋರ್ ಇಂಪಾರ್ಟೆನ್ಸ್ ಇನ್ ದ ಕಲರ್. ಬಟ್ ನಮ್ಮ ಅಕಾಡೆಮಿನಲ್ಲಿ ಕಲರ್ನ ವಿ ಮೇಡ್ ಇಟ್ ಆ್ಯಸ್ ಅ ಥೆರಪಿ ಆ್ಯಂಡ್ ಇಟ್ ಈಸ್ ಅ ಪಾರ್ಟ್ ಆಫ್ ಆಯುರ್ವೇದ. ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ನ್ಯೂ. ಓಕೆ, ಆಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ವಾಟ್ ಎವರ್ ಅದನ್ನು ಕಲರ್ ಥೆರಪಿ ಅಥವಾ ಬೇರೆ ಮೆಡಿಸಿನ್ ಮೂಲಕ ಕ್ಯೂರ್ ಮಾಡ್ಕೊಳ್ಬೋದು. ದೆರ್ ಆರ್ ಸಮ್ ಲೈಫ್ ಸ್ಟೈಲ್ ಡಿಸೀಸಸ್ ಲೈಕ್ ಡಯಾಬಿಟೀಸ್ ಆಗಿರ್ಬೋದು, ಥೈರಾಯ್ಡ್, ಈ ಥರ ಡಿಸೀಸ್ಗಳಿಗೆ ಕಲರ್ ಥೆರಪಿಯಿಂದ ಏನಾದ್ರು ಕ್ಯೂರ್ ಸಿಗುತ್ತಾ? ನೋಡಿ, ಕಲರ್ ಥೆರಪಿ ಏನು ಮಾಡುತ್ತೆ ಅಂದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎನರ್ಜಿನ ರೀಡೈರೆಕ್ಟ್ ಮಾಡುತ್ತೆ. ಹೊಸ ಎನರ್ಜಿನ ಏನು ಹುಟ್ಟಾಕಲ್ಲ. ನಿಮ್ಮ ಎನರ್ಜಿನ ರೀಡೈರೆಕ್ಟ್ ಮಾಡ್ತೀನಿ ನಾನು. ಸ್ಟಮಕ್ಕಿಗೋ, ಥೈರಾಯ್ಡಿಗೋ, ತಲೆಗೋ, ಐ ಆಮ್ ರೀಡೈರೆಕ್ಟಿಂಗ್ ಎನರ್ಜಿ ವಿತ್ ಕಲರ್ಸ್. ಬಟ್ ಆ ರೀಡೈರೆಕ್ಟ್ ಆದಮೇಲೆ ನೀವು ಬೆಟರ್ ಆದಮೇಲೆ ಆ ಎನರ್ಜಿ ಹಾಗೇ ಇರಬೇಕು, ನೀವು ಚೆನ್ನಾಗಿರ್ಬೇಕಂದ್ರೆ ಆಹಾರನ ಚೇಂಜ್ ಮಾಡ್ಕೊಳ್ಳೇಬೇಕು. ಆಹಾರನ ಚೇಂಜ್ ಮಾಡ್ಕೋಬೇಕು, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಆಹಾರ ಚೇಂಜ್ ಮಾಡ್ಕೋಬೇಕಂದ್ರೆ ಅದಕ್ಕೂ ಮತ್ತೆ ಸುಮಾರು ಡಯಟಿಷಿಯನ್ಸ್ ಅಂತೆ, ಆ ಆ್ಯಪ್ ಅಂತೆ, ಅದು ಅಲ್ಲ. ನೀವೇನಾದರೂ ತಿನ್ನಿ, ಅದು ಜೆನೆಟಿಕಲಿ ಮಾಡಿಫೈ ಆಗಿರಬಾರ್ದು. ಬಟ್ ಐಡೆಂಟಿಫೈ ಮಾಡೋದು ಕಷ್ಟ ಅಲ್ವಾ ಸರ್ ಇವಾಗಿನ ಕಾಲ? ವೆರಿ ಈಸಿ, ವೆರಿ ಈಸಿ. ನೀವು 3 Roses ಅಡ್ವರ್ಟೈಸ್ಮೆಂಟ್ ನೋಡಿದ್ರಿ ಅಲ್ವಾ, ಅದೇ ಥರ ನೀವು ತಿನ್ನೋ ಆಹಾರ ಚೆನ್ನಾಗಿದೆ ಅಂದರೆ ಫಸ್ಟು ಅದು ರುಚಿಯಾಗಿರಬೇಕು. ನಾನು ನಮ್ಮ ತೋಟದಲ್ಲಿ ಮೂಲಂಗಿ ತಂದಿದ್ದೀನಿ, ಒಂದಿಷ್ಟು ತಿನ್ನೋಕ್ಕಾಗಲ್ಲ, ನಿಮ್ಗೆ ಅಷ್ಟು ಖಾರ ಇರುತ್ತೆ. ಯಾಕೆ ಹೇಳಿ? ನಾಟಿ, ಅಥೆಂಟಿಸಿಟಿ ಇರಬೇಕು. ಎಸ್, ಅದೇ ಮಾರ್ಕೆಟಲ್ಲಿರೋ ಮೂಲಂಗಿನ ನನ್ನ ಮಗಳು ಸೌತೆಕಾಯಿ ಥರ ತಿಂತಾಳೆ ಇಷ್ಟುದ್ದ. ಯಾಕೆ ಹೇಳಿ? ಆ ಘಾಟು, ಆ ಖಾರ ಇಲ್ಲ. ಯಾವಾಗ ಆ ರುಚಿ, ಆ ಒಂದು ಅರೋಮ ಇರಲ್ವೋ ಅದರ ಅರ್ಥ ಅದು ಜೆನೆಟಿಕಲಿ ಮಾಡಿಫೈ ಆಗಿದೆ ಅಂತ. ಮೂರನೇದು ಶಕ್ತಿ. ಒಂದು ರುಚಿ, ಇನ್ನೊಂದು ಅರೋಮ, ಸ್ಮೆಲ್ಲು, ಮೂರನೇದು ನಿಮಗೆ ಶಕ್ತಿ. ನಾವು ಅಕ್ಕಿ ಬೆಳಿತೀವಿ, ಬಸವ ಆರ್ಗ್ಯಾನಿಕ್ಸಲ್ಲಿ ಅಕ್ಕಿ ಕೊಡ್ತೀವಿ ಪೇಷಂಟಿಗೆ. ನಮ್ಮ ಅನ್ನನ ಊಟ ಮಾಡಿದ್ರೆ ನಿಮಗೆ 10 hours ಎನರ್ಜಿ ಇರುತ್ತೆ. ಎಷ್ಟು ಅವರು? 10 hours. ನೀವು ಬೆಳಿಗ್ಗೆ ಊಟ ಮಾಡಿಬಿಟ್ಟು ಸಂಜೆ ತನಕ ಏನಾದರೂ ಕೆಲಸ ಮಾಡಿ, ಫುಲ್ ಎನರ್ಜಿ. ಎಲ್ಲೂ ಸುಸ್ತಿರಲ್ಲ, ಟಯರ್ಡ್ ಇರಲ್ಲ, ಇನ್ನೊಂದು ಏನೋ ತಿನ್ಬೇಕನ್ಸಲ್ಲ, ನಥಿಂಗ್. ಅದೇ ನಮ್ಮ ಅಕ್ಕಿ ಖಾಲಿ ಆಗಿದೆ ಅಂತೇಳಿ ಜಸ್ಟ್ ಟ್ರೈ ನಾರ್ಮಲ್ ವೈಟ್ ರೈಸ್ ತಿನ್ನಿ. ಅದು 3 ಗಂಟೆ, 3 ರಿಂದ 4 ಗಂಟೆ ಒಳಗಡೆ ತಿಂದಿದ್ದು ಜೀರ್ಣ ಆಗಿಬಿಟ್ಟು ಮತ್ತೆ ಇನ್ನೇನೋ ತಿನ್ಬೇಕನ್ಸುತ್ತೆ. ಮತ್ತೇನೋ ತಿನ್ಬೇಕಂತ ತಿಂದು 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 ಒಬೆಸಿಟಿ ಆಗ್ತಿದೆ. ಸೊ ಹಾಗಾಗಿ ನೀವು ತಿನ್ನೋ ಆಹಾರ ದೇಶಿ ತಳಿ ಇದ್ದರೆ ನಿಮ್ಮ ರಿಸಲ್ಟ್ ಅದ್ಭುತವಾಗಿರುತ್ತೆ. ಓಕೆ, ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ಎಲ್ಲರೂ ತಗೋತಾರೆ ಸರ್. ಈಗ ಕಾಯಿಲೆನೇ ಬರಬಾರ್ದು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ. ಅದಕ್ಕೆ ಯಾವ ರೀತಿ ಇಷ್ಟೇ ಮೂರೇ ನಾನು ಹೇಳೋದು. ಹೈಬ್ರಿಡ್ ತಿನ್ನಬೇಡಿ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ, ಪ್ಲಸ್ ಮೈಂಡ್. ಓಕೆ, ಈ ಮೂರಷ್ಟೇ. ಬೇಕು ಬೇಕು ಅಂತಿರುತ್ತೆ, ಮೈಂಡ್ ಗುಣನೇ ಅದು. ಬೇಕು 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 ಅಂತಿರುತ್ತೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಪೂರ್ವಜರು ಪುರಾಣ, ಉಪನಿಷತ್ತು
ಅದು ಇದು ಭಗವದ್ಗೀತೆ ಅದು ಇದು ತಂದಿದ್ದು. ಇದೆಲ್ಲ ಎಂಟೈರ್ ಆಧ್ಯಾತ್ಮ ಐತಲ್ಲ, ಇದು ಎದಕ್ಕಿಲ್ಲ ನಿನ್ನ ಮೈಂಡನ್ನು ಕಂಟ್ರೋಲ್ ಮಾಡೋಕ್ಕೆ. ಮೈಂಡ್ ಕಂಟ್ರೋಲ್ ಯಾಕೆ ಬೇಕು? ಎಸ್, ಇಷ್ಟು ಬೇಕು ಇಷ್ಟು ಬೇಡ. ಏನೋ ಸಿಕ್ಕಿಲ್ಲ, ಇವಾಗ ಏನೋ ನಿಮ್ಗೇನೋ ಒಂದು ಲಾಸ್ ಆಯ್ತು ಅಂದ್ಕೊಳ್ಳಿ. ತುಂಬ ಜನ ಈಗಿನ ಜನ ಚೂರು ಲಾಸ್ ಆದರೆ ಸಾಕು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಚೂರು ಕಳ್ಕೊಂಡ್ರೆ ಸಾಕು ಜೀವನನೇ ಮುಗೀತು ಅನ್ಸ್ಕೊಂಡ್ಬಿಡ್ತಾರೆ. ಅಷ್ಟು ದುಃಖ, ಅಷ್ಟು ಫೀಲಿಂಗ್ ಲೋನ್. ಅದೇ ನಾವಪ್ಪ ನಾವು ಹೆಂಗಿದ್ರು ಗೊತ್ತಾ, ಬೆಳೆ ಎಲ್ಲ ಬಂದಿರೋದಿಷ್ಟು ಕೊಯ್ಬೇಕು, ಮಳೆ ಬಂದು ಹಾಳಾಗ್ಬಿಡೋದು. ವರ್ಷದಿಂದ ಬೆಳೆದಿರೋದು ಒಂದು ಕಾಳು ಮನೆಗೆ ತರ್ತಿದ್ದಿಲ್ಲ ನಾವು. ಹಂಗಂತ ನಾವಪ್ಪ ನಮ್ಮ ಡಿಪ್ರೆಷನ್ಗೆ ಹೋಗಿರೋದು ನಾನು ನೋಡೇ ಇಲ್ಲ, ಬೇಜಾರಾಗಿರೋದು ನೋಡೇ ಇಲ್ಲ. ಒಂದೇ ವರ್ಡು, ದೇವ್ರು ಕೊಡಲಿಲ್ಲ. ಓಕೆ, ನಾಲ್ವರಿಗೆ ಅದು ನಮ್ಗೆ ಆಗುತ್ತೆ. ಇಟ್ಸ್ ಸೋ ಪವರ್ಫುಲ್ ಮಂತ್ರಸ್ ಅವೆಲ್ಲ. ಸೊ ಈಗಿನ ಜನ್ರೇಷನ್ನು ಎಲ್ಲದನ್ನು ನಾನು ಮಾಡಿದೆ, ನನ್ನಿಂದ ಆಯಿತು, ನಾನೇ ಮಾಡಿದೆ, ನನಗೆ ಹಾಳಾಯಿತು, ನಂದು ಹೋಗ್ಬಿಡ್ತು, ಏನು ನಂದೇ ಲೂಸ್ ಆಯಿತು, ನಾನೇ ಮಾಡಿದೆ ಅಂದಾಗ ಏನಾಗುತ್ತೆ, ಇವು ಸ್ಟ್ರೆಸ್ ಆಗುತ್ತೆ. ಮೈಂಡ್ ಸ್ಟ್ರೆಸ್ ಆದಷ್ಟು ಬಾಡಿ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಆರ್ಗನ್ ಫಂಕ್ಷನ್ ಡೌನ್ ಆಗುತ್ತೆ. ಸೊ ಹಾಗಾಗಿ ಮೈಂಡು, ಫಿಸಿಕಲ್ ದೈಹಿಕ ಶ್ರಮ, ಮೂರನೇದು ಆಹಾರ. ಈ ಮೂರನ್ನ ನೀವು ಸರಿಯಾಗಿ ಇಟ್ಕೊಂಡ್ರೆ 90 ವರ್ಷ ಯಾವ ಡಾಕ್ಟ್ರು ನಿಮ್ಮನ್ನು ಮಾತಾಡ್ಸಲ್ಲ. ನಾನು ಇದನ್ನು ನಮ್ಮ ಅಜ್ಜಿನ ನೋಡಿದ್ದೀನಿ, ನಮ್ಮ ತಾತನ ನೋಡಿದ್ದೀನಿ, ನಮ್ಮ ಅಪ್ಪನ ನೋಡಿದ್ದೀನಿ. ಅವ್ರು ಯಾರೂ ಡಾಕ್ಟ್ರ್ ತಾಗ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತಂದರೆ ಈ ಮೂರು ಮಾಡೋರು ಅವರು. ಇವತ್ತು ನಾವು ಅಧ್ಯಾತ್ಮದಿಂದ ದೂರ ಆಗಿಬಿಟ್ಟಿದ್ದೀವಿ. ಅಧ್ಯಾತ್ಮ ಅಂದರೆ ಎಲ್ಲರೂ ಪೂಜೆ ಅದು ಇದು ಏನಲ್ಲ. ಅಧ್ಯಾತ್ಮ ಅಂದರೆ ಇಷ್ಟೇ, ರೆಡಿ ಟು ಲೂಸ್ ರೆಡಿ ಟು ಗೇನ್. ಬರೋದು ಬರುತ್ತೆ, ಹೋಗೋದು ಹೋಗುತ್ತೆ. ನಾನು ವಾಟ್ಸಪ್ ಸ್ಟೇಟಸ್ ಏನಿಟ್ಟಿದ್ದೀನಿ ಗೊತ್ತಾ, ಬಾರದು ಬಪ್ಪದು ಬಪ್ಪುದು ತಪ್ಪದು. ಇಟ್ಸ್ ಇಟ್. ಹಂಗಂತೇಳಿ ನಾವು ಕೈಲಾಗದವ್ರು ಹೇಳೋ ಮಾತಂತಾರೆ, ಹಂಗಲ್ಲ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಬರೋದನ್ನು ತಗೋತಾರೆ, ಅದು ಆಧ್ಯಾತ್ಮ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.